ಅಮ್ಮ ನಾವು ಒಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳ. ಏನು ಬೇಕಾಗಿಲ್ಲ, ಇಲ್ಲೇ ಕುಂದ್ರ ನನ್ನ ಕಣ್ಣು ಮುಂದೆ. ಏನು ಅತ್ತಿ ಮಾಡಬೇಡ, ನಿಮ್ಮವ್ವ ನಿಮ್ಮಪ್ಪ ಬರೋವರೆಗೂ ನೀ ನನ್ನ ಜವಾಬ್ದಾರಿ. ಸುಮ್ಮನೆ ಕುಂತ್ಬಿಡು. ನಿಮ್ಮ ಅಜ್ಜ ನಾಷ್ಟ ತರಕ್ಕೆ ಹೋಗ್ಯಾನ, ನನಗೂ ನಿನಗೂ ಅಲ್ಲಿಗೆ. ಅಮ್ಮ ನಂಗೆ ಹೊಟ್ಟೆ ಹಸಿವಾಗಿಲ್ಲ, ನಂಗೇನು ಬೇಡ. ನಂಗೆ ಮಜ್ಜಿಗೆ ಬೇಡ ಅಂದ್ರೂ ಕುಡಿಸಿರಿ, ಕುಡಿದು ಕೂಡ ವಾಂತಿ ಆಯ್ತು. ಅಮ್ಮ ಪ್ಲೀಸ್ ಅಮ್ಮ, ನಾ ಹೋಗಿ ಮಲಗ್ತೀನಿ. ಏನು ಮಲಗ್ತೀಯ ಏನು ಬಿಡ್ತೀಯ ಅದನ್ನ ಇಲ್ಲೇ ಮಾಡು. ನಿನ್ನ ಕೋಣೆಗೆ ಹೋಗಿ ಬಾಗ್ಲಕ್ಕಂಗೆ ಕುತ್ಕೊಂಡು ಏನು ಬೇಕಾಗಿಲ್ಲ. ಇವ್ರಿಗೆ ಫೋನ್ ಮಾಡಿ ಮಾತಾಡ್ಬೇಕು ನಾನು ಇವ್ರಿಗೆ. ನಿನ್ನ ಮುಂದೆ ಮಾತಾಡೋಕ್ಕಾಗತ್ತಾನೆ ಹೇಳು? ನೀನು ಹೋಗಿ ಆ ಲೋಫರನ್ ಜೊತೆಗೆ ಮಾತಾಡ್ತಿ ಅನ್ನಕ್ಕನ ನಾ ಬ್ಯಾಡ ಅಂತ ಹೇಳಕತ್ತೀನಿ. ಅರ್ಥ ಆಕತ್ತನ? ಏನು ಎತ್ತ ಅನ್ನೋದನ್ನ ಬಂದು ನಿಮ್ಮವ್ವ ನಿಮ್ಮಪ್ಪ ಹೇಳ್ತಾರ. ನನ್ನ ಜೀವ ತಿನ್ಬೇಡ. ನೋಡು, ನಾನು ನಿಮ್ಮವ್ವ ನಿಮ್ಮಪ್ಪ ಅಲ್ಲ. ನೀ ಹೇಳೋದಕ್ಕೆಲ್ಲನು ಹ್ಞೂ ಹ್ಞೂ ಅಂತ ನಿನ್ನ ತಾಳ ಕುಣಿಯಕ ಅರ್ಥ ಮಾಡ್ಕೋ. ನಿಹಾರಿಕಾ, ಸ್ವಲ್ಪ ಸುಮ್ಮನೆ ಕುತ್ಕೋ. ನಿನಗೆ ಒಂದು ಮಾತು ಕೇಳ್ತೀನಿ. ಈಗ ನೀನು ಕುಡ್ದು ಬಂದಿಯಲ್ಲೇ, ನಾಚಿಕೆ ಮಾನ ಮರಿದೈತಂತೆ ನಿನಗೆ? ಇಲ್ಲಮ್ಮ, ನಾನೇನು ಕುಡ್ದೀನಿ? ನಾನೇನು ಕುಡ್ದೇ ಇಲ್ಲ, ಜ್ಯೂಸ್ ಅಷ್ಟೇ ಕುಡ್ದೀನಿ ನಾನು. ನನಗೂ ಅದು ಅರ್ಥ ಆಗೋಲ್ದು. ನಾ ಕುಡ್ದಿದ್ದು ಜ್ಯೂಸು. ವಾ, ತಲೆ ಸಿಡೀತೈತಿ ನಮ್ಮಮ್ಮ ಬೇಕೆ. ಅಪ್ಪ, ಮೈಕೈ ಯಾಕೆ ಇಷ್ಟು ನೋವಾಗ್ಯಾವು? ಅಮ್ಮ ಹೋಗ್ತೀನಮ್ಮ. ನೋಡಿ ನಿಹಾರಿಕಾ, ಇಲ್ಲೇ ಕುಂದಿರ್ತಿದ್ದಿ. ನೀನು ಯಾವುದ ಕಾರಣಕ್ಕೂ ಆ ಡಾಕ್ಟರ್ನ ಹತ್ರ ಮಾತಾಡೋದಲ್ಲ, ಮುಗೀತು ಅಷ್ಟ. ಯಪ್ಪ, ಇನ್ನ ಬರಲಿಲ್ಲ ಇವ್ರು? ಇಲ್ಲೇ ಗಾಯಿ ಇನ್ನೂ ಬಂದಿಲ್ಲ. ಬರ್ರಿ. ನೀವೆಲ್ಲಿ ಹೋಗಿದ್ರಿ? ಅಲ್ಲ, ನಾಷ್ಟ ತೊಗೊಂಬರ್ತೀನಿ ಅಂತ ಹೋದ್ರಿ, ಹಂಗೆ ಬಂದಿರಲ್ಲ. ನಾನು ನಾಷ್ಟ ತರಕಂತ ಹೋದ್ನಿಲ್ಲ, ಗೀತಾವ್ ಬಂದ್ಲ. ನಾ ತೊಗೊಂಬರ್ತೀನಿ ರೀ ಮಾವರ, ನೀವ್ಯಾಕೆ ಹೊರಗೆ ಹೊಂಟಿರಿ ಬಿಸ್ಲಾಗ, ಬೇಡ ಮನೆ ಒಳಗೆ ಹೋರಿ ಅಂತಂದು ಹೇಳಿ ಕಳಿಸಿದ್ಲು. ಬಂದು ನಾನು ಯಪ್ಪ ಕುಂದಿರ್ತೀನಿ. ಕಾಲು ಎಂತ ನೋವು ನೋಡಿ, ಈಟ ಹೋಗಿ ಬರತ್ಲಿ ಎಂತ ಪರಿ ನೋವಾದವು. ಬಂದೇನಪ್ಪ, ಬಾ. ಹೋಗಿದ್ರಲ್ಲ ಆಕೆಲ್ಲದಳ ನೀನು ಹೆಂಡ್ತಿ? ಬಂದಿನ್ರಿ ಮಾವರ, ಬಂದೆ. ನೀವು ಹೇಳಿದ್ದು ಕರೆ ಆತು, ಗೀತಾ ಹೇಳಿದ್ದು ಕರೆ ಆತು. ಎಲ್ಲ ನಮ್ಮ ಜೀವನ, ನಮ್ಮ ಕನಸು ಎಲ್ಲ ಹಾಳಾಗೋದ್ರಿ ಮಾವರ, ಹಾಳಾಗೋತು. ಅಪ್ಪ ಅವ್ವ, ಎಲ್ಲಿ ಹೋಗಿದ್ರಿ ನೀವು? ಏನು ಕರೆ ಆತು? ನನಗೇನು ತಿಳಿಯವಲ್ದು. ಏಯ್ ಬಿಡು, ಎದಕ್ಕೆ ಹೊಡಿತಿದ್ದಕ್ಕಿಗೆ? ಬಿಡು. ಅಪ್ಪ, ನಾವೊಂದು ನಾಲ್ಕಾಕ್ರಿ ನಾಚಿಗೇಡಿ, ಹಳೆ ನಾಚಿಗೇಡಿ. ಅಷ್ಟು ಕೈಯಾಗ ಕಡ್ಡಿ ಕೊಟ್ಟು ಹೇಳಿನ್ರಿ, ಹೊರಗೆ ಹೋಗ್ಬೇಡ ನೀನು, ಬೇಕಾಗಿಲ್ಲ ರಾತ್ರಿ ಎಲ್ಲ ತಿರ್ಗದಂತಂದು ಕೇಳ್ದ ತೆಲುಗು ಬಿಟ್ಟು ಹಾಸಿಗೆ ಮ್ಯಾಗ ಮಕ್ಕೊಂಡ್ರ ಹಂಗೆ ಮಾಡಿ. ಲೇ, ನಿನಗ ಮಾನ ಮರಿದೈತನ್ಲೇ. ತಂದೆ ತಾಯಿ ಏನ್ರ ಹೇಳ್ತಾರಂದ್ರೆ ಕೇಳ್ಬೇಕನ್ನೋದು ಏಟ್ರ ಖಬರ್ ಐತೆ ನಿನಗ? ನಾರ್ತಿ ನೋಡು, ಗೊಮ್ಮಿಟ್ಟು ನಾರಕತ್ತಿದಿ. ಹೋಗಿ ಜಕ ಮಾಡ್ಬಾ, ಮದ್ದು ಹೋಗಿ ಜಕ ಮಾಡಿ ಬಾ. ಅವ್ವ, ಎದಕ್ ಬೇ, ಎದಕ್ ಹಂಗೆ ಹೊಡ್ದಿ? ಇವ್ರು ನೋಡಿದ್ರ ಬರ್ಲಿಲ್ಲ ಅಂದ್ರೆ ನನ್ನ ಪ್ರೀತಿ ಇಲ್ಲ ಹಂಗ ಹಿಂಗಂತ ಇವರು ನನಗೆ ಟಾರ್ಚರ್ ಕೊಡ್ತಾರ. ಇತ್ಲಾಗ ನೀ ನೋಡಿದ್ರ ಹೋಗ್ಬೇಡ ಅಂತಿದ್ದಿ, ನಾನು ಏನ್ ಮಾಡ್ಲಿ? ಈಗ ಏನಾತಿಗೆ ಹೋಗಿ ಬಂದಿದ್ದಕ್ಕ ಏನ್ ರಾತನ ಸುಳ್ಳ ಹೊಡೆದ ಅಪ್ಪ ನನಗ. ಏ ದರಿದ್ರ, ಊರ್ ದರಿದ್ರ, ಅದೇನು ನಿಮ್ಮ ಅವನ್ನ ಮದುವೆ ಆದ್ನೋ, ನಿನ್ನನ್ನು ಏನು ಹಡ್ದ್ಲ ನನಗಿಲ್ಲಡಿಲಿ. ನೆಮ್ಮದನ್ನೋದು ಈ ಜೀವನದಾಗ ಸಿಗಲ್ಲ ಅನ್ಸತ್ ನನಗ. ಲೇ, ಅವಂಗ ಆಗಲೇ ಮದುವೆ ಆಗಿ ಒಂದು ಕೂಸು ಐತಂತ, ಕೂಸು. ಅದನ್ನ ನಾವು ವಿಚಾರ ಮಾಡಕ್ ಹೋಗಿದ್ವಿ. ಮುಂಜಾಲಿದ್ದಾನು ನಾಯಿ ಅಲ್ದಂಗಲ್ದಿವಿ, ಕೂಡು ನೀರಿಲ್ದ ನಿನ್ ಸಂಬಂಧ. ನೀನು ನಮಗ್ ಹೇಳಾರ್ದ ಕೇಳಾರ್ದ ಅವನ ಜೊತೆಗೆ ಹೋಗ್ಯ ನೀನ್ ತಿರ್ಗಕ್ಕ ಗಣ 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 ಒಂದ ಹೊಡ್ದಿನಿ. ಎದಕ್ಕಂದ್ರ ಕುಡ್ದು ಬಂದಿಯಲ್ಲ ನೀನು. ಎಷ್ಟು ಕುಡ್ದಿ ಅದನ್ನ? ನಾಚಿಗೇಡಿ. ನಮ್ಮ ಮನ್ಯಾಗ ನಾನಾ ಕುಡ್ದು ಮನೆಗೆ ಬರೋದಲ್ಲ, ಬಂದ್ರು ಸುಮ್ಮನೆ ಹೋಗಿ ಒಂದು ಮುಲಾಯ ಮಕ್ಕೋತೀನಿ. ಅದು ಹೆಣ್ಮಕ್ಳಾಗಿ ಇಷ್ಟತ್ತು ನೀನ್ ಹೆಂಡತಿ ಸಮರ್ಥಿಸ್ಕೊಳಕತ್ತಿದ್ಲಲ್ಲ ರಮೇಶನ್ ಮುಂದೆ, ಯಾಕ ಮರ್ತೀಯನ? ಈಗಿಂದ ಜಮಾನ್ದಾಗ ಎಲ್ಲರೂ ಕುಡಿತಾರ, ಹೆಣ್ಣು ಗಂಡು ವ್ಯತ್ಯಾಸ ಇಲ್ಲ, ಎಲ್ಲರೂ ಕುಡಿತಾರಂತ ಎಷ್ಟು ಚಂದ ಹೇಳಕತ್ತಿದ್ಲು ನಿನ್ ಹೆಂಡತಿ. ಈಗ ಹೆಣ್ಮಕ್ಳು ಕುಡಿತಾರ ಅಂತ ಹೇಳ್ತಿಯಲ್ಲ, ಕುಡಿತಾರ. ನಿನ್ ಹೆಂಡತಿನೂ ಕರ್ಕೊಂಡು ನೀವು ಹೋಗಿ ಕುಡಿ, ನಿನ್ನ ಮಗಳನ್ನೂ ಕರ್ಕೊಂಡು ಕುಡ್ಕರ ಫ್ಯಾಮ್ಲಿ ಅಂತ ಅನ್ಲಿ. ನನ್ನನ್ನು ನಿಮ್ಮ ಅಪ್ಪನ್ನೂ ಕರ್ಕೊಂಡು ಹೋಗ್ಬಿಡು, ಕುಡ್ದು ಬಂದ್ಬಿಡ್ತೀವಿ. ಅಪ್ಪ, ನಾ ಕರೆ ಹೇಳಕತ್ತೀನಪ್ಪ. ಅವ್ರು ನಂಗೆ ಜ್ಯೂಸ್ ಕೊಟ್ರೆ ಅಷ್ಟ, ಅದ್ರೊಳಗೆ ಏನು ಮಿಕ್ಸ್ ಮಾಡಿದ್ರು ಏನು ನನಗೆ ಗೊತ್ತಿಲ್ಲ. ಅಮ್ಮ ನೋಡಿದ್ರೆ ಫೋನ್ ಕಸ್ಕೊಂಡ್ ಕುಂತಾಳ. ಇವ್ರು ಅವಾಗಿದ್ದ ಫೋನ್ ಮಾಡಕತ್ತಾರ, ಫೋನು ಕೊಡುವಳು, ಮಾತಾಡಕ್ಕೂ ಬಿಡುವಳು. ಅಪ್ಪ, ನಿಜ ಹೇಳಕತ್ತೀನಿ, ಭಾಳ ಮಾಡಿ ಇವ್ರಿಗೂ ಗೊತ್ತಿಲ್ಲ ಅನ್ಸುತ್ತಾ. ಅವರಿಬ್ರು ದೋಸ್ತರು ಬಂದಿದ್ರು, ಅವರು ಸರಿ ಇಲ್ಲ ಅನ್ಸುತ್ತಾ. ನಮ್ಮಿಬ್ರಿಗೂ ಅವರ ಜ್ಯೂಸ್ ಒಳಗ ಮಿಕ್ಸ್ ಮಾಡ್ಕೊಟ್ಟಂಗಾಗ್ಯಾರಪ್ಪ. ನಾ ಖರೆ ಹೇಳಕತ್ತೀನಿ, ನನಗೆ ಗೊತ್ತಿದ್ದು ಕುಡ್ದಿಲ್ಲಪ್ಪ. ನನ್ನ ನಂಬಪ್ಪ. ಅಪ್ಪ, ನನ್ನ ನಂಬು. ನಿಮ್ಮಪ್ಪ ನಿನ್ನನ್ನೇನ್ರ ನಿಮ್ಮಪ್ಪಿಗೆ ನಂಬಿದ್ನಂದ್ರ ಬಾಯಾಗ ಮಣ್ಣ ಹಾಕ್ಯಣದತ್ತ. ಏನು ಲವ್ ಈಗರ ಗೊತ್ತಾ ತನ್ನ ವಿಷಯ? ಏನ್ ಇನ್ನ ನಾನೊಂಚೂರು ಇನ್ನ ಚಂದಾಗ ಎಲ್ಲ ನೀನು ಕುತ್ಕೊಂಡು ವಿವರ ಆಗಿ ಹೇಳ್ಬೇಕಾ?
ಅಪ್ಪ ನನಗ ಗೊತ್ತಾತು ಎಲ್ಲಾ ವಿಷಯನೂ ಭಾಳ ಉಪಕಾರ ಆತು. ಚಲೋ ಅದಾನ ಅಂತ ಹೇಳಿದ್ದು ನೀನ. ರಮೇಶ್ನು ಚಲೋ ಅದಾನ ಅಂದ. ಮಂತನ್ ನೋಡ್ದಾಗನು ಎಲ್ಲಾರು ಚಲೋ ಅದಾರ ಅಂದ್ರು. ಆದ್ರ ಅಲ್ಲಿ ಒಳಗೆ ಹೋಗಿ ನೋಡ್ದಾಗ ಗೊತ್ತಾಗಿದ್ ನನಗೂ ಅವ್ರದ್ದು ಎಲ್ಲ ಫ್ಯಾಮ್ಲಿ ದಗಲ್ಬಾಜಿ ಫ್ಯಾಮ್ಲಿ. ಆ ಹೆಣ್ಮಗಳದಾಳಲ್ಲ ಇವ್ರ ಅತ್ತೆಗಾಕಿ ಆಕೆಂತ್ರು ದೊಡ್ಡಗಾಗ್ಯಾಳೆ ಅಂತ. ಈಗ ಆಕಿ ಇದ್ಲಲ್ಲ ಆಕಿ ಸೊಸಿ, ಆಕಿಗೆ ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲಂತ. ಎಲ್ಲಾನು ವಿವರವಾಗಿ ಹೇಳಾರ. ಸವಿವರವಾಗಿ ಕೇಳಿ ಬಂದೀವಿ. ಇನ್ನೇನು ನಾವು ಕೇಳಂಗಿಲ್ಲ. ಕೇಳಿಸ್ಕೊ, ಇದ ಕೊನೆ. ಇನ್ಯಾವತ್ತೂ ನೀ ಆ ಹುಡುಗನ ಹತ್ರ ಮಾತಾಡ್ತಕ್ಕದ್ದಲ್ಲ. ನಾನು ಇವತ್ತ ಫೋನ್ ಮಾಡ್ತೀನಿ ಅವ್ರಪ್ಪಗ ಮಾಡಿ, ನಮಗೆ ಈ ಸಂಬಂಧ ಇಷ್ಟ ಇಲ್ಲ, ನಾವ್ ಯಾವ್ದ ಕಾರಣಕ್ಕೂ ಈ ಸಂಬಂಧನ ಮುಂದುವರ್ಸಲ್ಲ ಅಂತ ಸ್ವಚ್ಛ ಹೇಳಿ ಮುರ್ಕಂತೀನಿ. ತಿಳಿತಾ ನಿನಗೆ ತಲೆ ಹೋತಾ? ಅಪ್ಪ ಏನ್ ಹೇಳಕತ್ತಿ ನೀನು? ಅಲ್ಲಪ್ಪ ನಾನು ಹೋಗಿದ್ ನನ್ನ ಗಂಡನ ಜೊತೆಗೆ. ನೀವೇನೇನಾರ ಹೇಳಿದ್ರೆ ನನ್ನ ಬದಲ್ಲ. ಅಪ್ಪ ನೀ ಸುಮ್ಮನೆ ಏನೇನ ಹೇಳ್ಬೇಡ. ಮುಚ್ಚ ಬಾಯಿ, ನಿನ್ನ ಗಂಡ ಅಲ್ಲವ ಏನು ತಿಳ್ಕ. ಅವಂದು ಖರೇನ ಮದುವೆ ಆಗಿ ಈಗ 1 ವರ್ಷದ ಮಗು ಐತಂತ, ಡೈವರ್ಸ್ ಆಗೈತಂತ. ಅಂತವಾಗ ನಿನ್ನ ಕೊಡ ಕರ್ಮ ನನಗೇನು ಇಲ್ಲ. ಅವಂದು ಎಷ್ಟ ಆಸ್ತಿ ಇದ್ರೂ ಬೇಡ. ಅವ್ರದ್ದು ಪ್ರಾಪರ್ ಬಂದು ಯಾವ್ದ ಸೋಮನಹಳ್ಳಿ ಅಂತ, ನಾವು ಅಲ್ಲಿಗೆ ಹೋಗಿದ್ವಿ ಇವತ್ತು. ಅಲ್ಲಿ ಎಲ್ಲರೂ ಒಬ್ರೊಬ್ರು ಒಂದೊಂದು ಓಣ್ಯಾಗ ನಾವು ಹೋಗಿ ಕೇಳಿ ಬಂದಿದ್ ಮಾತು ಕೇಳಿ ನನಗೆ ಗಾಬರಿಟ್ಟು ಹೋತು. ಆ ಹುಡುಗಿಗೆ ಒಂದು ಗುಟ್ಟಗ್ ನೀರು ಕುಡಿಯಕ್ಕೆ ಕೊಡ್ತಿದ್ದಿಲ್ಲ ಅಂತ ಪರಿ ವರದಕ್ಷಿಣೆ ಕಾಟ ಕೊಟ್ಟಾರ ಅವರು. ಈಗ ಮನ್ಯಾಗ ಮಾಡೋರಿಲ್ಲ, ಎಲ್ಲ ಆಕಿಗೇನ ಸುಗರ್ ಬಂದು ಬಿದ್ದು ಕಾಲಿನ ಗ್ಯಾಂಗ್ರೀನಾಗೆ ತನ್ನಕ ಮನಿಗೆ ಸುಸಿಬೇಕು, ಅದು ಚಾಕ್ರಿ ಮಾಡಕಂತಂದು ಯಾರ ಮುಂದೆ ಹೇಳ್ಯಾರ ಅನ್ನೋದನ್ನು ಹೇಳ್ಯಾರ. ಈಗ ಅವ್ರು ನಿನ್ನ ಮದುವೆ ಆಗಿ ಕರ್ಕೊಂಡು ಹೋಗಿ ನಿನ್ನ ಚಂದಾಗ ಬಾಳೆ ಮಾಡ್ಸೋಣದಲ್ಲ, ಊರ್ದು ಮುಕ್ತಾರ ನಾವು ನೋಡಿ ಬಂದೀವಿ. ಮುಗೀತು, ಇದಿಲ್ಲಿ ಮುಗೀತು ಅಷ್ಟ. ನಾ ಹೇಳ್ತೀನಿ. ಅಪ್ಪ ಕರೆ ಹೇಳಕತ್ತೀಯ? ನಿಖಿಲ್ ಅವರು ಅಷ್ಟು ಕೆಟ್ಟದಾರ? ಆ ಹುಡುಗಿಗೆ ಇಸ್ತ್ರಿ ಪೆಟ್ಟಿಗೆ ತಗೊಂಡು ಕಾತ ಬೆನ್ನಿಗೆ ಇಟ್ರ 3 ದಿನ ಹುಡುಗಿ ಜ್ವರ ಬಂದು ಹಗ ಮಕ್ಕೊಂಡ್ರ ದವಾಖಾನಿಸ್ಮೆ ಕರ್ಕೊಂಡೋಗಿಲ್ಲ ಅಂತ. ಅಷ್ಟು ಕಟಗ್ ಹೃದಯ ಐತಂತ ಒಂದು. ಅವ ಡಾಕ್ಟರ್ ಆದ್ರೂ ಒಂದೀಟುದ್ ಬಂದು ಹೋಗಿ ಹೆಂಗದಳ ಅಂತ ನೋಡಿಲ್ಲ ಅಂತ. ತಿಳಿತಾ? ಹೆಂಗದ ನನ್ನ ಇನ್ನ ಬಿಡಿಸಿ ಹೇಳ್ಬೇಕ. ಆ ಮಂತನನ ಅಲ್ಲದು, ಸರಿ ಇಲ್ಲದು ಮಂತನ. ಬ್ಯಾಡ ಹೇಳೋದು ಕೇಳು. ಈ ನೀನು ಅವ್ರನ್ನ ಮದುವೆಕ್ಕೆ ಅಂತ ಹಠ ಹಿಡಿದೆ ಅಂದ್ರೆ ನಿಂದ ಜೀವನ ಹಾಳಾಗದು. ಇಲ್ಲಪ್ಪ, ನಾನು ಅವ್ನ ಮದುವೆ ಆಗಲ್ಲ. ನಾನು ಜೀವನದಾಗ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅನ್ಕೊಂಡೀನಿ. ನಾನು ಸೆಕೆಂಡ್ ಹ್ಯಾಂಡ್ ಅಂತ ಅನ್ಸ್ಕೊಳಕ್ ನಾ ತಯಾರಿಲ್ಲ. ಜೀವನದಾಗ ಎಲ್ಲಾನು ನನಗೆ ಫಸ್ಟ ಬೇಕು. ನಾನು ಹೋಗಿ ಸೆಕೆಂಡ್ ಹ್ಯಾಂಡ ಸಾಧ್ಯ ಇಲ್ಲ ಬಿಡು. ಅಪ್ಪ ಕ್ಯಾನ್ಸಲ್ ಮಾಡು, ನನಗೆ ಈ ಮದುವೆ ಬೇಡ ಅಷ್ಟ. ನೀನ ಇಲ್ಲೇ ಅರ್ಥ ಮಾಡ್ಕೋ. ಅವ ತನ್ನ ಹೆಂಡತಿಯಾಗಿಕ್ಕಿನ್ನ ಕರ್ಕೊಂಡು ಹೋಗಿ ಬ್ಯಾರೆದಾರ ಅದ ಗೊತ್ತಿಲ್ದನ ಕುಡಿಸ್ಯಾರಂತ ಹೆಂಗಂತಿ ನೀನು? ನಿನ್ನ ಗಂಡನ ಕುಡಿಸಿದ್ರ ಅದು ನೀನು ಕರ್ಕೊಂಬಂದು 4 ಗಂಟೆಗೆ ಹೊರಗೆ ಬಿಟ್ಟು ಹೋಗ್ಯಾನ ಬಾಗಲ್ದ ಹತ್ರ. ಯಾರ ಮಾಡ್ತಾರ ನಂಗೆ ಕಾಳಜಿ ಇದ್ದಾರ? ಎಂತೆಂತ ಕಾಳಜಿ ಇದ್ದಾರ ಮಾತದ? ಹೌದಪ್ಪ, ನನಗೇನು ಅಂದಿಲ್ಲಲ್ಲಪ್ಪ. ನನಗೆ ಬೇಡ ಸಂಬಂಧ, ಬೇರೆ ನೋಡ್ರಿ. ಆದ್ರ ಆ ಸೌಜನ್ಯಕ್ಕಿಂತ ಚಲೋ ಇರಬೇಕು. ಆ ವಿಕ್ರಮನ್ ಮಾವನ್ಕಿಂತ ಹ್ಯಾಂಡ್ಸಮ್ ಆಗಿರ್ಬೇಕು. ಇವ್ರಿದ್ರಲ್ಲ ಹಿಂಗ ಇರಬೇಕು, ಸಾವುಕಾರ ಆಗಿರ್ಬೇಕು ಅಂತ ನೋಡ್ರಿ. ನಂಗೆ ಭಾಳ ಸುಸ್ತಾಗಿದ್ದಪ್ಪ, ನಾನು ಮಲ್ಕೋತೀನಿ. ನಾನೇನು ಫೋನ್ ಮಾಡಲ್ಲ, ನಂಗೆ ಫೋನ್ ಕೊಟ್ಬಿಡು. ಅವ್ನ ನಂಬರ್ ನಿನ್ನಿದ್ರಿಗೆ ನಾನು ಬ್ಲಾಕ್ ಮಾಡ್ತೀನಿ. ಆತಾ ಕೊಡು ಫೋನ್. ಸರಿ, ನಂಬ್ಲ ನಿನ್ನ ಏನು ಇದ್ರಾಗ ಏನಾರ ನಾಟಕ ಕಳ್ಳಕಂತ್ರಿ ಆಟ ಆಡಿ ಮತ್ತ ಹಾಸಿಗೆ ಮ್ಯಾಗ ನೀನು ನಮ್ಮನ್ನ ಸಾಯ ಹೊಡೆದು ಮಲಿಶುಕ್ಕಿಯ. ನಾನು ಈಗಿದ ಕಾಲದ ಹುಡುಗಿ. ನನಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದನ್ನ ನನಗೂ ಗೊತ್ತಾಗತ್ತ. ನಾನು ಎಲ್ಲ ಚಲೋ ಐತಿ ಸಂಬಂಧ ಅಂತನ ಹೋದೆ. ಅನ್ಯಾಯವಾಗಿ ನಂಗೆ ಮುರುಗಡೆ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ. ಅದ ಕಾರಣಕ್ಕನ ನಾನು ಹೋಗಿದ್ದ ಜೊತೆಗೆ. ಇವನ ಸರಿ ಇಲ್ಲ, ನನ್ನ ಸೆಕೆಂಡ್ ಹ್ಯಾಂಡ್ ಹಿಂಟಿಯಾಗಿ ನಾನು ಹೆಂಗೆ ಹೋಗ್ಲಿ? ನನಗದೆಲ್ಲ ಇಷ್ಟ ಇಲ್ಲಪ್ಪ. ನಾನಂತರೂ ಯಾವುದೇ ಕಾರಣಕ್ಕೂ ಅವ್ನ ಫೋನ್ ರಿಸೀವ್ ಮಾಡಲ್ಲ, ಮಾತಾಡಲ್ಲ. ನೀ ಧೈರ್ಯವಾಗಿ ಅವ್ರಪ್ಪ ಬೇಕಾದ್ರೆ ಈಗಲೇ ಮಾಡ್ತೀನಿ ಮಾಡಿ ಇಲ್ಲೇ ಇರ್ತೀನಿ ಬೇಕಾರೆ. ನಂಗೆ ಸುಸ್ತಾಗತ್ತಪ್ಪ. ನಾನು ಎಂದು ಕುಡಿಲಾರ್ದಕ್ಕೆ ಕುಡಿಸಾರಲ್ಲ ಹಾಳಾದವ. ನನಗೆ ಕುಡಿಸಿ ನನ್ನನ್ನು ನಮ್ಮ ಅಪ್ಪನ ಕೈಲಿ ಹೊಡಿಸ್ಯಾನ ಅಂತ ನಾಯಿ ನನಗೆ ಬೇಡ. ನಾವಲ್ಲ ಆ ಮದ್ವಿನ. ಶಬಾಷ್ ಮಗಳ ಶಬಾಷ್. ಯವ್ವ ನೀನೆಲ್ಲ ಅವನ ಬೇಕು, ನಾ ಪ್ರೀತಿ ಮಾಡೀನಿ ಪ್ರೇಮ ಮಾಡೀನಿ ಅಂತ ಅಳತೀಯೇನಂತ ನನಗೆ ಗಾಬರಿ ಬಿಟ್ಟಿದ್ನವ ನಾನು. ಶಬಾಷ್ ಯವ್ವ, ಇಷ್ಟು ನನ್ನ ಅರ್ಥ ಮಾಡ್ಕೊಂಡಿಲ್ಲ ನೋಡವಾ. ಇನ್ನು ಗಂಡು ನೋಡಿ ನಾವು ಮದುವೆ ಮಾಡ್ಕೊಳ್ಳೋವರೆಗೂ ನೀ ಬಾಂಬ್ಸ್ಕೊಂಡಿದ್ಬಿಡು. ಇನ್ನು ಏನು ನೀನ ಉದ್ದುದಕ್ಕೆ ಯಾ ನಿರ್ಧಾರ ಅಂತ ತಗೋಬೇಡ, ಕೈ ಮುಗಿತೀನಿ ನಿನಗ. ಲೇ ಹಂದಿ ಅಂತಕ್ಕೆ ಹ್ಞೂ ನಾಚಿಗೇಡಿ ಇನ್ಯಾವುದು ಇಂಥವು ಆಡಬೇಡ. ಮಾನ ಮರ್ಯಾದೆ ಹೋಗಿತ್ತಂದು ಊರಾಗ. ಮೊದ್ಲ ನಾವು ಊರ್ ಮುಕ್ಕಟ್ಟ ಹಣ್ಣಿಡಕಿನ ಮುಂಚೆಕ ಎಲ್ಲರಿಗೂ ನಾವು ಟಮ್ ಹೊಡ್ಕೊಂಬಂದು ನಮ್ಮ ಜೀವನನ ಬರ್ಬಾದಾಗೋಗೈತಿ. ಮತ್ತು ಆಡ್ಕೊಂಡು ನಗರ್ ಮುಂದೆ ಎಡು ಬಿದ್ದಂಗೆ ಬಾಳೆ ಆಗಿತ್ತಂತ. ಇಟ್ಟೊತ್ತಿಗೆ ನನ್ನ ಮಗಳ ಮದುವೆ ಮಾಡ್ತಿದ್ದೆ. ಯಪ್ಪ ಭಗವಂತ, ನಾನು ನನ್ನ ಮಗಳಿಗೆ ಏನಡ್ಡೆ ಮಾಡಿದಪ್ಪ. ನಡಿ ಅಡ್ಡಂಗೆ ನಡಿ. ರಾಡನ್ ಫೋನ್ ಯಾವ್ದ ಕಾರಣಕ್ಕೂ ಎತ್ತಬೇಡ, ಹೇಳಿ ನೋಡು. ನಡಿ ಬ್ಲಾಕ್ ಮಾಡಿ ಹೋಗಿ ಅದನ್ನ. ಓರಿ ಆ ಮುದಿಗಳಿಗೆ ಫೋನ್ ಮಾಡಿ ಹೇಳು ಓರಿ.